ಹೆಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಎಜು ಸುಮಿತ್. ನೋಡಿ, ಇದು ನಂದು 5th ಇಯರ್. ನಾನು KCT ಕೌನ್ಸಿಲಿಂಗ್ಗೋಸ್ಕರ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಿರೋದು. ನಾನು ಲಾಸ್ಟ್ 4 ಇಯರ್ಸಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸು ಏನೆಲ್ಲ ಮಿಸ್ಟೇಕ್ಸ್ ಮಾಡ್ತಿದ್ದಾರೆ ಅಬ್ಸರ್ವ್ ಮಾಡ್ತಾ ಬಂದಿದ್ದೇನೆ. ಆ್ಯಂಡ್ ನಾನು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೇನೆ. ಸಾಕಷ್ಟು ಜನ ಸ್ಟೂಡೆಂಟ್ಸು ಸೇಮ್ ಟೈಪ್ ಆಫ್ ಮಿಸ್ಟೇಕ್ಸು ಪ್ರತಿ ವರ್ಷ ಫಾಲೋ ಮಾಡ್ತಿದ್ದಾರೆ. ಸೊ ನಾನು ಏನೆಲ್ಲ ಈ ಸ್ಟೂಡೆಂಟ್ಸ್ ಮಿಸ್ಟೇಕ್ಸ್ ಮಾಡ್ತಾರೆ ಆ ಒಂದು ಮಿಸ್ಟೇಕ್ಸ್ ಈ ಒಂದು ವಿಡಿಯೋಲಿ ಹೇಳ್ಕೊಡ್ತಿರ್ತೇನೆ ನೋಡಿ. ಯಾಕಂದ್ರೆ ಒಬ್ಬ ಸ್ಟೂಡೆಂಟ್ ಹತ್ರ ಒಂದು ಒಳ್ಳೆ ರ್ಯಾಂಕ್ ಇರತ್ತೆ, ಬಟ್ ಅವನು ಕೆಲವೊಂದಷ್ಟು ಮಿಸ್ಟೇಕ್ ಮಾಡ್ತಾನೆ KCT ಕೌನ್ಸಿಲಿಂಗ್ ಅಲ್ಲಿ. ಅದರಿಂದ ಅವನು ಒಂದು ನಾಟ್ ಸೋ ಗುಡ್ ಕಾಲೇಜಲ್ಲಿ ಎಂಟರ್ ಆಗಿಬಿಡ್ತಾನೆ. ಓಕೆ, ಹಿ ವಾಸ್ ಡಿಸರ್ವಿಂಗ್ ದ ವೆರಿ ಗುಡ್ ಕಾಲೇಜ್, ಬಟ್ ಡ್ಯೂ ಟು ದ ಮಿಸ್ಟೇಕ್ ಹಿ ಡೂ ಇನ್ ದ KCT ಕೌನ್ಸಿಲಿಂಗ್ ಈ ಎಂಟರ್ ಇನ್ ಟು ದ ಕಾಲೇಜ್ ನಾಟ್ ಸೋ ಗುಡ್ ಕಾಲೇಜ್. ಇದರಿಂದ ಅವನು ನೆಕ್ಸ್ಟ್ 4 ಇಯರ್ಸ್ ಸಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 4 ಇಯರ್ಸ್ ಈ ಮಿಸ್ಟೇಕ್ ಅವನು ಪೇ ಮಾಡಬೇಕಾಗತ್ತೆ. ಫಾರ್ ದಟ್ ರೀಸನ್ KCT ಕೌನ್ಸಿಲಿಂಗ್ ಸಾಕಷ್ಟು ಇಂಪಾರ್ಟೆಂಟ್ ನೋಡಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆಗಲಿ 50% ಈಸ್ ಆಫ್ ರೈಟಿಂಗ್ ಎಕ್ಸಾಮಿನೇಷನ್, ನೆಕ್ಸ್ಟ್ 50% ಟಾಸ್ಕ್ ಈಸ್ ಏನಿಲ್ಲ, ನಿಮಗೆ ಆ ಎಕ್ಸಾಮ್ ಬರೆದ ಮೇಲೆ ರ್ಯಾಂಕ್ ಸಿಕ್ಕಿರುತ್ತೆ, ಆ ರ್ಯಾಂಕ್ ಮೇಲೆ ಒಂದು ಒಳ್ಳೆ ಡಿಸರ್ವಿಂಗ್ ಕಾಲೇಜಲ್ಲಿ ಅಡ್ಮಿಷನ್ ಪಡ್ಕೊಳ್ಳೋದು ನೆಕ್ಸ್ಟ್ 50% ಟಾಸ್ಕ್ ಇರುತ್ತೆ ನೋಡಿ. ಆ್ಯಂಡ್ ಐ ಸಾ ಮೆನಿ ಸ್ಟೂಡೆಂಟ್ಸ್ ಫೇಲ್ ಇನ್ ದಿಸ್ ನೆಕ್ಸ್ಟ್ 50%. ಫಾರ್ ದಟ್ ರೀಸನ್ ನಾನು ನಿಮಗೆ ಇದೇ ಟೈಪ್ ಸಾಕಷ್ಟು ವಿಡಿಯೋಸು ನಮ್ಮ ಚಾನಲ್ ಮುಖಾಂತರ ಗೈಡ್ ಮಾಡ್ತಿರ್ತೇನೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ದೀರಾ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಾಕಷ್ಟು ಜನ ವಿಡಿಯೋ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ಯುವರ್ KCT ಕಂಪ್ಯಾನಿಯನ್, ನಾವು ಕೌನ್ಸಿಲಿಂಗಲ್ಲಿ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡ್ತಿರ್ತೇವೆ. ಆ್ಯಂಡ್ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಲೈಕಿಂದ ಬೇರೆ ಒಬ್ಬ ಸ್ಟೂಡೆಂಟ್ಸ್ಗೆ ಈ ವಿಡಿಯೋ ರೆಕಮೆಂಡ್ ಆಗ್ತಿರುತ್ತೆ. ಆ್ಯಂಡ್ ಅವ್ರಿಗೆ ಕೂಡ ಏನೆಲ್ಲ ಈ ಮಿಸ್ಟೇಕ್ಸ್ ಇರುತ್ತೆ ಅವ್ರು ಅವಾಯ್ಡ್ ಮಾಡುವಂಥ ಪಾಸಿಬಿಲಿಟಿ ಆಗಿಬಿಡುತ್ತೆ ನೋಡಿ. ಸೊ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಇವಾಗ ನಿಮ್ಮ KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಏರಿಯಾ ವೈಸ್ ಕಾಲೇಜಸ್ ಲಿಸ್ಟ್ ಬೇಕಾಗುತ್ತೆ. ಸೊ ಏರಿಯಾ ವೈಸ್ ಕಾಲೇಜಸ್ ಲಿಸ್ಟ್ಗೋಸ್ಕರ ನೀವು ಕಾಲೇಜ್ಗೋಸ್ಕರ ಈ ಒಂದು ವಾಟ್ಸಪ್ ಬಾಟನ್ನು ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಿಮಗೆ ಏರಿಯಾ ವೈಸ್, ಸಿಟಿ ವೈಸ್ ಯಾವೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಕರ್ನಾಟಕದಲ್ಲಿ ಕಂಪ್ಲೀಟ್ ಲಿಸ್ಟ್ ಇವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ನೋಡಿ. ಏನಲ್ಲಿ ಈ ವಾಟ್ಸಪ್ ಬಾಟ್ ಇರುತ್ತೆ, ಇದು ಲಿಂಕ್ ತಳಗಡೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಟಾಪ್ ಕಮೆಂಟ್ ಸೆಕ್ಷನ್ ನಾನು ಪ್ರೊವೈಡ್ ಮಾಡ್ತೇನೆ. ಸೊ ಇದು ಕೂಡ ನೀವು ತಪ್ಪದೆ ಚೆಕ್ಔಟ್ ಮಾಡಿ. ಸೊ ನಮ್ಮ ಟಾಪಿಕ್ಗೆ ಸ್ಟಾರ್ಟ್ ಮಾಡೋಣ ನೋಡಿ. ಸೊ ಏನೆಲ್ಲ ನಿಮ್ಮ KCT ಕೌನ್ಸಿಲಿಂಗ್ ಇರುತ್ತೆ, ಇಟ್ ಈಸ್ ಫಸ್ಟ್ ಗೇಮ್ ಆಫ್ ಪೇಷನ್ಸ್ ಅಂತ ಹೇಳುತ್ತೆ ನೋಡಿ. ಪ್ರತಿ ವರ್ಷ ನಾನು ನೋಡ್ತೇನೆ ಸಾಕಷ್ಟು ಜನ ಸ್ಟೂಡೆಂಟು KCT ಕೌನ್ಸಿಲಿಂಗ್ ಅಲ್ಲಿ ಅವರು ಲಾಸ್ಟ್ ರೌಂಡ್ ತನಕ ವೇಟೇ ಮಾಡೋಂಗಿಲ್ಲ. ಈಗ ರೌಂಡ್ 1 ಅಲ್ಲಿ ಯಾವ್ದಾದ್ರು ಕಾಲೇಜ್ ಸಿಕ್ಕಿದೆ ಅಂದ್ರೆ ಅದೇ ರೌಂಡ್ ಅದರಲ್ಲೇ ಅಡ್ಮಿಷನ್ ಪಡ್ಕೊಂಡ್ಬಿಡ್ತಾರೆ, ರಾದರ್ ದನ್ ವೇಟಿಂಗ್ ಫಾರ್ ಫರ್ದರ್ ರೌಂಡ್. ಲೈಕ್ ಸೆಕೆಂಡ್ ರೌಂಡ್ ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗುವಂತ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ನೋಡಿ. ಐನೋ ಸಾಕಷ್ಟು ಜನ ಸ್ಟೂಡೆಂಟ್ಗೆ ಇಲ್ಲಿ ಪೇರೆಂಟ್ಸ್ ಪ್ರೆಷರ್ ಕೂಡ ಇರುತ್ತೆ. ಪೇರೆಂಟ್ಸ್ ಅಂತಾರೆ ರೌಂಡ್ 1 ಅಲ್ಲಿ ಯಾವ ಕಾಲೇಜ್ ಸಿಕ್ಕಿದ್ರು ಅಡ್ಮಿಷನ್ ಪಡ್ಕೊಂಡು ಬಿಡಿ, ಯಾಕಂದ್ರೆ ಫರ್ದರ್ ರೌಂಡ್ ಒಳ್ಳೆ ಕಾಲೇಜ್ ಸಿಗುವಂತ ಪಾಸಿಬಿಲಿಟಿ ಇರುತ್ತೆ ಇಲ್ಲ ಅಂತ ಪೇರೆಂಟ್ಸ್ ಅಲ್ಲಿ ಕನ್ಫ್ಯೂಷನ್ ಇರುತ್ತೆ. ಬಟ್ ಯಾರೆಲ್ಲ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಿದ್ದಾರೆ ಅವ್ರ ಸ್ಟೂಡೆಂಟ್ಸ್ ನೋಡ್ತಿದ್ದಾರೆ, ಪೇರೆಂಟ್ಸ್ ಕೂಡ ಈ ವಿಡಿಯೋ ತೋರಿಸಿ. ಪೇರೆಂಟ್ಸ್ ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತಿದ್ದೆ ನೋಡಿ, ಒಳ್ಳೆ ಕಾಲೇಜು ಫರ್ದರ್ ರೌಂಡಲ್ಲಿ ಸಿಗುವಂಥ ಪಾಸಿಬಿಲಿಟಿ ಇರುತ್ತೆ, ಸೆಕೆಂಡ್ ರೌಂಡ್ ಆಗಲಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಗಲಿ. ಅದಕ್ಕೆ ಯಾರೆಲ್ಲ ನಿಮ್ಮ ಸ್ಟೂಡೆಂಟ್ಸ್ ಅಥವಾ ನಿಮ್ಮದು ಚಿಲ್ಡ್ರನ್ಸ್ ಈ ಒಂದು ಕೌನ್ಸಿಲಿಂಗಲ್ಲಿ ಅಟೆಂಡ್ ಮಾಡ್ತಿದ್ದಾರೆ ಅವರಿಗೆ ಯಾವ ರೀತಿಯಲ್ಲಿ ಪ್ರೆಷರೈಸ್ ಮಾಡಿಬಿಡಿ, ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ತಗೊಂಡ್ಬಿಡಿ ಅಂತ. ಯಾಕಂದರೆ ಸೆಕೆಂಡ್ ರೌಂಡು ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಯಾಕಂದ್ರೆ ಸಾಕಷ್ಟು ಜನ ಹೈ ಕಟ್ ಆಫ್ ಸ್ಟೂಡೆಂಟ್ಸ್ ಕೂಡ ಒಂದು ಒಳ್ಳೆ ಕಾಲೇಜು ಒಳ್ಳೆ ಬ್ರಾಂಚ್ ಸಿಗತ್ತಿರುತ್ತೆ. ಫಾರ್ ದಟ್ ರೀಸನು ನೀವು ಪೇಷೆಂಟ್ಲಿ ಲಾಸ್ಟ್ ತನಕ ಇಲ್ಲಿ ವೇಟ್ ಮಾಡಬೇಕಾಗತ್ತೆ. ನೀವು ಯಾರು ಲಾಸ್ಟ್ ತನಕ ಈ ಒಂದು ಕೌನ್ಸಿಲಿಂಗಲ್ಲಿ ವೇಟ್ ಮಾಡ್ತಾರೋ ಒಂದು ಒಳ್ಳೆ ಕಾಲೇಜು ಒಂದು ಒಳ್ಳೆ ಬ್ರಾಂಚು ಅವರು ತಗೋತಿರ್ತಾರೆ ನೋಡಿ. ಇದು ನಮ್ಮದು ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ನೋಡಿ, ಒಂದು ಕಾಲೇಜು ಕೇರ್ಫುಲಿ ಚೂಸ್ ಮಾಡೋದು. ಇದರಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಮೆನಿ ಟಾಪ್ ಕಾಲೇಜಸ್ ಅಲ್ಲಿ 2 ಕಾಲೇಜಸ್ ಅಥವಾ 3 ಕಾಲೇಜಸ್ ಇದ್ದಾವೆ. ಒಂದು ಯೂನಿವರ್ಸಿಟಿ ಇರುತ್ತೆ, ಒಂದು VT ಅಫಿಲಿಕೇಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ RV ಅಲ್ಲಿ ಒಂದು RVC ಅಂತಿದೆ, ಒಂದು RV ಯೂನಿವರ್ಸಿಟಿ ಅಂತಿದೆ, ಒಂದು RVIT ಅಂತಿದೆ, 3 ಕಾಲೇಜಸ್ ಇದ್ದಾವೆ. ಅದರಲ್ಲಿ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಮಾಡುವಾಗ ಅವರಿಗೆ ಎಂಟರ್ ಮಾಡಬೇಕಿರುತ್ತೆ RVC ಮತ್ತು ಅವ್ರ ಬಾಯ್ ಮಿಸ್ಟೇಕ್ ಏನು ಎಂಟರ್ ಮಾಡ್ತಾರೆ RV ಯೂನಿವರ್ಸಿಟಿ ಅವ್ರ RVIT. ನಾನು ಸಾಕಷ್ಟು ಟಾಪ್ ರ್ಯಾಂಕ್ ಹೋಲ್ಡರ್ಸ್ಗೆ ಈ ಮಿಸ್ಟೇಕ್ ಮಾಡೋದು ನೋಡಿದ್ದೇನೆ ಲಾಸ್ಟ್ ಇಯರು. ಅವರು ಒಂದು ಒಳ್ಳೆ ಟಾಪ್ ರ್ಯಾಂಕ್ ಹೋಲ್ಡರ್, ಅವ್ರ ಹತ್ರ ಒಂದು ಒಳ್ಳೆ ರ್ಯಾಂಕ್ ಇದೆ, ಬಿಲೋ 3000 ರ್ಯಾಂಕ್ ಇದೆ, ಬಟ್ ಬೈ ಮಿಸ್ಟೇಕ್ಲಿ ಅವ್ರ ಆಪ್ಷನ್ ಎಂಟ್ರಿಯಲ್ಲಿ RVIT ಅಂತ ಎಂಟರ್ ಮಾಡಿದ್ದಾರೆ. ಅವ್ರಿಗೆ ಸಿಕ್ಕಿದೆ ಸೀಟು, ಬಟ್ ಅವ್ರು RVC ಎಂಟರೇ ಮಾಡಿಲ್ಲ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ. ನಿಮ್ಗೆ ಗೊತ್ತಿದೆ KCT ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ನೀವು ರೌಂಡ್ 1ಗಿಂತ ಮುಂಚೆ ಯಾವೆಲ್ಲ ಕಾಲೇಜಸ್ ಆ್ಯಡ್ ಮಾಡ್ತೀರಾ ಅಷ್ಟೇ ಕಾಲೇಜಸ್ ಉಳಿತಾವೆ. ಎಕ್ಸ್ಟ್ರಾ ಕಾಲೇಜಸ್ ನೀವು ಫರ್ದರ್ ರೌಂಡಲ್ಲಿ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ಅಂತಾರೆ, ನಾನು ಹೇಳ್ತೇನೆ ಆಪ್ಷನ್ ಎಂಟ್ರಿ ಮಾಡುವಾಗ ಮ್ಯಾಕ್ಸಿಮಮ್ ಕಾಲೇಜಸ್ ನೀವು ರೌಂಡ್ 1 ಆಪ್ಷನ್ ಎಂಟ್ರಿಗಿಂತ ಮುಂಚೆನೇ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ರೌಂಡ್ 2 ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನೆಲ್ಲ ಅಲಾಟ್ಮೆಂಟ್ ಇರುತ್ತೆ, ಸೀಟ್ ಅಲಾಟ್ಮೆಂಟ್ ಇರುತ್ತೆ, ಅದಕ್ಕಿಂತ ಮುಂಚೆ ನಿಮಗೆ ಕಾಲೇಜಸ್ ಆ್ಯಡ್ ಮಾಡುವಂಥ ಪಾಸಿಬಿಲಿಟಿ ಇರೋಂಗಿಲ್ಲ ಸ್ಟೂಡೆಂಟ್ಸ್. ಫಾರ್ ದಟ್ ರೀಸನು ಒಂದು ಒಳ್ಳೆ ಕರೆಕ್ಟಾಗಿ ನಿಮ್ದು ಯಾವ್ದು ಕಾಲೇಜ್ ಚೂಸ್ ಮಾಡೋದ್ರೆ ಕೇರ್ಫುಲಿ. ಅದಕ್ಕೋಸ್ಕರ ಏನೆಲ್ಲ ಕಾಲೇಜ್ ಕೋಡ್ ಇರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ ನೋಡಿ. ಆ್ಯಂಡ್ ಇನ್ನೊಂದು ಅದು ಅಷ್ಟೇ ಇಲ್ಲ, ಇನ್ನೊಂದು ಎಕ್ಸಾಂಪಲ್ ಇದೆ. ರಾಮಯ್ಯ ಕೂಡ 2 ಇದೆ, ಒಂದು MS SIT ಅಂತಿದೆ, ಒಂದು MS ರಾಮಯ್ಯ ಯೂನಿವರ್ಸಿಟಿ ಅಂತಿದೆ.
BMS ಕೂಡ ಒಂದು BMS ಇದೆ, ಒಂದು BMS ITM ಅಂತ ಇದೆ. ಇದೇ ಟೈಪು ಸಾಕಷ್ಟು ಕಾಲೇಜಸ್ ಇದ್ದಾವೆ. ನಿಮಗೆ ಬೇಕಾದ್ರೆ ಹೇಳಿ, ನಾನು ಒಂದು ಲಿಸ್ಟ್ ಮಾಡಿ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಿರ್ತೇನೆ. ಅದರಲ್ಲಿ ಕಂಪ್ಲೀಟ್ ಎಲ್ಲ ಕಾಲೇಜಸ್ ಈ ಟೈಪ್ ಇದ್ದಾವೆ ಅಂತ ಹೇಳ್ಕೊಡ್ತಿರ್ತೇನೆ. ಬಟ್ ಕಾಲೇಜ್ ಕೋಡ್ ಇಂಪಾರ್ಟೆಂಟ್ ಇರುತ್ತೆ ನೋಡಿ ಆಪ್ಷನ್ ಎಂಟ್ರಿ ಮಾಡುವಾಗ. ಸೊ ನೀವು ಏನೆಲ್ಲ ಲಿಸ್ಟ್ ಮಾಡ್ತಿರ್ತೀರಾ, ರಾದರ್ ದೆನ್ ಕಾಲೇಜ್ ನೇಮು ನೀವು ಕಾಲೇಜ್ ಕೋಡ್ ಬರೋಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ಕಾಲೇಜ್ ಕೋಡ್ ಇಂದಾನೆ ನಿಮಗೆ ಒಂದು ಯಾವ ಕಾಲೇಜ್ ಇದೆ ಅಂತ ಅದು ಕರೆಕ್ಟ್ ಆಗಿ ಡಿಟರ್ಮೈನ್ ಆಗ್ತಿರುತ್ತೆ ನೋಡಿ. ನೆಕ್ಸ್ಟ್, ರಿಸರ್ಚ್ ವೆಲ್ ಬಿಫೋರ್ ಆಡಿಂಗ್ ಕಾಲೇಜ್ ಇನ್ ಆಪ್ಷನ್ ಎಂಟ್ರಿ. ನೋಡಿ ಇದರಿಂದ ಏನಾಗುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೇನೆ. ಇವಾಗ ನೀವೊಂದು ಕಾಲೇಜ್ ಆಡ್ ಮಾಡಿದ್ರೆ ಅಂತ ಅಸ್ಯೂಮ್ ಮಾಡಿ. ಓಕೆ, ಒಂದು ಯಾವ್ದಾದ್ರು XYZ ಕಾಲೇಜ್ ನೀವು ಆಡ್ ಮಾಡಿದ್ರೆ ಅಂತ ಅಸ್ಯೂಮ್ ಮಾಡಿ. ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಿಸ್ ಕಾಲೇಜ್. ಓಕೆ, ಬಟ್ ಬೈ ಮಿಸ್ಟೇಕ್ ರೌಂಡ್ 1 ಅಲ್ಲಿ ನಿಮ್ಗೆ ಇದೇ ಕಾಲೇಜ್ ಅಲೋಕೇಟ್ ಆಗ್ಬಿಡತ್ತೆ. ನಿಮ್ಗೆ ಆಪ್ಷನ್ ಇರುತ್ತೆ ಇಲ್ಲಿ ಚಾಯ್ಸ್ 4 ಮಾಡಿ ನೀವೇನ್ ಮಾಡ್ಬೋದು, ಈ ಕಾಲೇಜ್ ಡಿಲೀಟ್ ಚಾಯ್ಸ್ 3 ಮಾಡಿ ಈ ಕಾಲೇಜ್ ನೀವು ಡಿಲೀಟ್ ಮಾಡ್ಬೋದು. ಬಟ್ ನೀವು ಕಂಪ್ಲೀಟ್ ಒಂದು ರೌಂಡ್ ಅಲಾಟ್ಮೆಂಟ್ ವೇಸ್ಟ್ ಮಾಡಿಬಿಡ್ತೀರಾ. ಯಾಕಂದ್ರೆ ನೀವು ಯಾಕೆ ಮಾಡ್ಕೊಂಡಿದ್ರೆ ಈ ರೌಂಡ್ 1 ಅಲಾಟ್ಮೆಂಟ್ ವೇಸ್ಟ್? ಯಾಕಂದ್ರೆ ನೀವು ಒಂದು ಅನ್ವಾಂಟೆಡ್ ಕಾಲೇಜು ನಿಮ್ಮ ಲಿಸ್ಟ್ ಅಲ್ಲಿ ಇಟ್ಟಿದ್ದೀರಾ. ಗಮನದಲ್ಲಿಡಿ ಸ್ಟೂಡೆಂಟ್ಸ್, ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನೀವು ಯಾವ ಕಾಲೇಜಸ್ ಅಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ. ಒಂದ್ ವೇಳೆ ನಿಮ್ಮ ಕಾಲೇಜಸ್ ಅಲ್ಲಿ 50 ಕಾಲೇಜಸ್ ಇದ್ದಾವೆ ನಿಮ್ಮ ಲಿಸ್ಟ್ ಅಲ್ಲಿ 50 ಕಾಲೇಜಸ್ ಇದ್ದಾವೆ ಅಂದ್ರೆ ನೀವು ಅಷ್ಟು 50 ಕಾಲೇಜಲ್ಲಿ ಒಂದ್ ವೇಳೆ ನಿಮಗೆ ಯಾವುದೇ ಕಾಲೇಜಲ್ಲಿ ಅಡ್ಮಿಷನ್ ಆರ್ಡರ್ ನಾಳೆ ಸಿಕ್ಕಿದ್ರೆ ಈ ಹೌ ಟು ಗೋ ಅಂಡ್ ಟೇಕ್ ಅಡ್ಮಿಷನ್ ಅಷ್ಟು ಕಾನ್ಫಿಡೆನ್ಸ್ ನೀವು ಇರಬೇಕಾಗತ್ತೆ. ಫಾರ್ ದಟ್ ರೀಸನ್ ಪ್ರತಿಯೊಂದು ಕಾಲೇಜ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಂಪಾರ್ಟೆಂಟ್ ಆಗ್ತಿರುತ್ತೆ. ಸೊ ಅದಕ್ಕೆ ಕೇರ್ಫುಲಿ ರಿಸರ್ಚ್ ಮಾಡಿ ಬಿಫೋರ್ ಆಡಿಂಗ್ ಕಾಲೇಜ್. ಯಾವೆಲ್ಲ ಕಾಲೇಜ್ ನೀವು ಫುಲ್ಲಿ ಇಂಟ್ರೆಸ್ಟೆಡ್ ಇದ್ದೀರಾ ಅಷ್ಟೇ ಕಾಲೇಜ್ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಡಿ. ಇದು ನಿಮ್ದು ಥರ್ಡ್ ಮಿಸ್ಟೇಕ್. ನಾನು ಸಾಕಷ್ಟು ಜನ ಸ್ಟೂಡೆಂಟ್ಸ್ ಮಾಡ್ತಿರ್ತಾರೆ. ಇದರಿಂದ ಅವರು ಒಂದು ಕಂಪ್ಲೀಟ್ ಒಂದು ರೌಂಡ್ ಅಲಾಟ್ಮೆಂಟ್ ವೇಸ್ಟ್ ಮಾಡ್ಕೋತಾರೆ ನೋಡಿ. ನೆಕ್ಸ್ಟ್, ಪ್ರಿಫರ್ ಕಾಲೇಜ್ ಓವರ್ ಬ್ರಾಂಚ್. ಸಾಕಷ್ಟು ಇಂಪಾರ್ಟೆಂಟ್ ನೋಡಿ ಇದು. ನೋಡಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅವರು ಬ್ರಾಂಚ್ಗೆ ಪ್ರಿಫರೆನ್ಸ್ ಕೊಡ್ತಾರೆ. ಒಂದ್ ವೇಳೆ ಈಗ RV ಕಾಲೇಜ್ ಇದೆ, RV ಅಲ್ಲಿ ನಿಮ್ಗೆ ಗೊತ್ತು CS ಒಂದಿದೆ, IS ಒಂದಿದೆ, AIML ಇದೆ, ಬೇರೆ ಬೇರೆ AIML ಇದೆ, ಡೇಟಾ ಸೈನ್ಸ್ ಇದೆ, ಸಾಕಷ್ಟು ಸೈಬರ್ ಸೆಕ್ಯೂರಿಟಿ ಇದೆ, ಸಾಕಷ್ಟು ಕೋರ್ಸಸ್ ಇದ್ದಾವೆ RV ಅಲ್ಲಿ. ಬಟ್ ಫಸ್ಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸಾಕಷ್ಟು ಜನ ಸ್ಟೂಡೆಂಟ್ಸ್ RV ಅಲ್ಲಿ CS ಪ್ರಿಫರ್ ಮಾಡ್ತಾರೆ, ರಾಮಯ್ಯ ಅಲ್ಲಿ CS ಪ್ರಿಫರ್ ಮಾಡ್ತಾರೆ, BMS ಅಲ್ಲಿ CS ಪ್ರಿಫರ್ ಮಾಡ್ತಾರೆ, PS ಅಲ್ಲಿ CS ಪ್ರಿಫರ್ ಮಾಡ್ತಾರೆ. ನಿಮ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಈ ಟೈಪ್ ಒಂದು ಲಿಸ್ಟ್ ಇರಬಹುದು, ಬಟ್ ಇಟ್ ಇಸ್ ನಾಟ್ ಗುಡ್ ಆರ್ಡರ್. ಯಾಕಂದ್ರೆ ಕಾಲೇಜು ಎಂಡ್ ಆಫ್ ದಿ ಡೇ ಮ್ಯಾಟರ್ ಆಗುತ್ತೆ ನೋಡಿ. ಸಾಕಷ್ಟು ಕಾಲೇಜಲ್ಲಿ ಏನೆಲ್ಲ ಪ್ಲೇಸ್ಮೆಂಟ್ ಕಂಪ್ನಿ ಬರ್ತವೆ ಪ್ಲೇಸ್ಮೆಂಟ್ಗೋಸ್ಕರ. ಈಗ ಒಂದು ಯಾವ್ದಾದ್ರು ಕಂಪ್ನಿ ಬಂದಿದೆ ಪ್ಲೇಸ್ಮೆಂಟ್ಗೆ, ಓಕೆ, ಒಂದು XYZ ಕಂಪ್ನಿ ಬಂದಿದೆ ಅಂದ್ರೆ ಈ ಕಂಪ್ನಿ ಬರೀ CS ಅವರಿಗೆ ಅಷ್ಟೇ ಎಂಟರ್ ಮಾಡಿ ಅಂತ ಹೇಳೋಂಗಿಲ್ಲ. ಎಲ್ಲ ಬ್ರಾಂಚ್ ಅಥವಾ ಎಲ್ಲ ಡಿಪಾರ್ಟ್ಮೆಂಟ್ಗಳು ಈ ಕಂಪ್ನಿಗೋಸ್ಕರ ಎಲಿಜಿಬಲ್ ಇರ್ತಾರೆ. ಅವ್ರು ಒಂದ್ ವೇಳೆ ಸಿವಿಲ್ ಇಂದ ಇದ್ರು ಕೂಡ ಒಂದ್ ವೇಳೆ ಕಂಪ್ನಿ ಅಲೋ ಮಾಡ್ತಿದೆ ಅಂದ್ರೆ ಸಿವಿಲ್ ಕೂಡ ಅಲ್ಲಿ ಎಂಟರ್ ಆಗಿ ಆ ಒಂದು ಕಂಪ್ನಿ ಪ್ಲೇಸ್ಮೆಂಟ್ ಅಲ್ಲಿ ಕುಂದಿರಬಹುದು. ಓಕೆ, ಸೊ ಅದಕ್ಕೋಸ್ಕರ ಡಿಪಾರ್ಟ್ಮೆಂಟ್ ಇಂಪಾರ್ಟೆಂಟ್ ಆಗೋಂಗಿಲ್ಲ ನೋಡಿ, ಬ್ರಾಂಚ್ ಇಂಪಾರ್ಟೆಂಟ್ ಆಗ್ತಿಲ್ಲ. ಒಂದ್ ವೇಳೆ ನಿಮಗೆ ಟಾಪ್ ಕಾಲೇಜ್ ಸಿಗ್ತಿದೆ, ಟಾಪ್ ಕಾಲೇಜಸ್ ಫಸ್ಟ್ ನೀವು ಪ್ರಿಫರೆನ್ಸ್ ಇಡಬೇಕು. ಅದು ಆದ್ಮೇಲೆ ಬೇರೆ ಕಾಲೇಜ್ ಟ್ರೈ ಮಾಡಬೇಕು. ಓಕೆ, ಸೊ ಅದಕ್ಕೋಸ್ಕರ ಪ್ರಿಫರ್ ಕಾಲೇಜ್ ಓವರ್ ಬ್ರಾಂಚ್ ಅಂತ ಹೇಳ್ತೆ ನೋಡಿ. ಸೊ ಇವು ಒಂದು 3 to 4 ಮಿಸ್ಟೇಕ್ಸ್ ನಾನು ಏನೆಲ್ಲ ಲಿಸ್ಟ್ ಮಾಡಿದ್ದೇನೆ ಸ್ಟೂಡೆಂಟ್ಸು, ನಾನು ಅಬ್ಸರ್ವ್ ಮಾಡಿದ್ದೇನೆ ಲಾಸ್ಟ್ 4 years ಅಲ್ಲಿ ಅಂತ ನಾನು ಈ ಒಂದು ವಿಡಿಯೋ ಲಿಸ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೇನೆ. ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಅಂತ ತೆಳಗಡೆ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ಯಾವ ಟೈಪ್ ವಿಡಿಯೋಸ್ ನಿಮಗೆ ಬೇಕಂತ ನಮಗೆ ತೆಳಗಡೆ ಕಮೆಂಟ್ಸ್ ಹೇಳಿ, ನಾವು ಆ ಟೈಪ್ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೇವೆ. ಸೊ ಈ ಒಂದು ವಿಡಿಯೋಲಿ ಇಷ್ಟೇ. ಸೊ ತಪ್ಪದೆ ಯಾರೆಲ್ಲ ಫಸ್ಟ್ ಟೈಮ್ ಬಂದಿದ್ರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಟೈಪ್ ನಾವು ಸಾಕಷ್ಟು ವಿಡಿಯೋಸ್ ಬಿಡ್ತಿರ್ತೇವೆ. ಓಕೆ, ಆ್ಯಂಡ್ ಈ ಒಂದು ವಿಡಿಯೋಗೆ ಲೈಕ್ ಕೂಡ ಮಾಡಿ. ಸಿಗೋಣ ನೆಕ್ಸ್ಟ್ ವೇಳೆಗೆ. ಟಾಟಾ ಬಾಯ್.